ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ಪರಮನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ನೂತನ ಅಧ್ಯಕ್ಷರಾಗಿ ರಾಮಚಂದ್ರಪ್ಪ, ಉಪಾಧ್ಯಕ್ಷರಾಗಿ ನಾಗಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಚುನಾವಣಾ ಅಧಿಕಾರಿ ನಾಗಭೂಷಣ್ ಆದೇಶ ಹೊರಡಿಸಿದ್ದಾರೆ. ಪರಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಹೊಸಕೋಟೆ ತಾಲೂಕು ಈ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯ ದಿನಾಂಕ 22/4/2025 ನಡೆದಿತ್ತು. ಈ ದಿನ 1/5/2025 ಪದಾಧಿಕಾರಿಗಳ ಚುನಾವಣೆ ಅಂದರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ PH ರಾಮಚಂದ್ರಪ್ಪ ಅವರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ N ನಾಗಪ್ಪ ಅವರು ನಾಮಪತ್ರವನ್ನು ಸಲ್ಲಿಸುತ್ತಾರೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ತಲಾ ಒಂದೊಂದು ನಾಮಪತ್ರ ಮಾತ್ರ ಸ್ವೀಕೃತವಾಗಿ ಅಂಗೀಕೃತ ಮಾಡಿದ್ದರಿಂದ ಶ್ರೀ ರಾಮಚಂದ್ರಪ್ಪ PH ರವರು ಅಧ್ಯಕ್ಷರಾಗಿ ಹಾಗೂ ಶ್ರೀ ನಾಗಪ್ಪ N ರವರು ಉಪಾಧ್ಯಕ್ಷರಾಗಿ ಚುನಾವಣಾ ದಿನಾಂಕದಿಂದ ಆಡಳಿತ ಮಂಡಳಿಯ ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ರಿಟರ್ನಿಂಗ್ ಅಧಿಕಾರಿಯನ್ನು ನಾನು ಘೋಷಿಸುತ್ತೇನೆ. ಥ್ಯಾಂಕ್ ಯು. ಇನ್ನು ಇದೇ ಸಂದರ್ಭದಲ್ಲಿ ಕಾಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಪರಮನಹಳ್ಳಿ ರವಿ ಅವರು ಮಾತನಾಡಿ, ಕಳೆದ ಸುಮಾರು 10 ವರ್ಷಗಳಿಂದ ಬಿಜೆಪಿ ಆಡಳಿತದಲ್ಲಿ ಇದ್ದ ಪರಮನಹಳ್ಳಿ ಹಾಲು ಡೈರಿ ಈಗ ಕಾಂಗ್ರೆಸ್ ವಶಕ್ಕೆ ದಕ್ಕಿದ್ದು, ಇದಕ್ಕೆ ಸಹಕಾರ ನೀಡಿದ ಶಾಸಕ ಶರತ್ ಬಚ್ಚೇಗೌಡರಿಗೆ ಹಾಗೂ ಕೋಡಿಹಳ್ಳಿ ಸುರೇಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. 10 ವರ್ಷದಿಂದ ಬೇರೆಯವ್ರ ಕೈಯಾಗಿತ್ತು. ಈಗ 10 ವರ್ಷದ ನಂತರ ಈಗ ಕಾಂಗ್ರೆಸ್ ಪಕ್ಷದ ಶರತ್ ಬಚ್ಚೇಗೌಡರ ನೇತೃತ್ವದಾಗ ಎಲೆಕ್ಷನ್ ಆಗಿ 10 ಜನ ಎಲ್ಲ ಆಯ್ಕೆಯಾಗಿರ್ತಾರೆ. ಸಂತೋಷ್ ಅವ್ರು ಆಯ್ಕೆಯಾಗಿರ್ತಾರೆ. ಉಪಾಧ್ಯಕ್ಷರಾಗಿ N ನಾಗಣ್ಣವ್ರು ಆಯ್ಕೆಯಾಗಿರ್ತಾರೆ. ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ. ಯಾವುದೋ ಅದ್ರಾಗ ರಾಜಕೀಯ ಮಾಡ್ತಿರೋ ಡೈರಿನಾಗ ಸಹಕಾರ ಸಂಘ ಇದು ಪಕ್ಷಾತೀತವಾಗಿ ನಡೆಸ್ಕೊಂಡು ಹೋಗಲಿ ಅಂತ ನಾವು ಅಷ್ಟೇ ಕೇಳ್ತಾ ಇದ್ದೀವಿ. ಬಳಿಕ ಹಾಲು ಡೈರಿಯ ನೂತನ ಅಧ್ಯಕ್ಷ PH ರಾಮಚಂದ್ರಪ್ಪ ಮಾತನಾಡಿ, ಹಾಲು ಡೈರಿಯ ಎಲ್ಲ ನಿರ್ದೇಶಕರು ನನಗೆ ಒಗ್ಗಟ್ಟಿನಿಂದ ಮತ ನೀಡಿ ಅವಿರೋಧವಾಗಿ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಖ್ಯವಾಗಿ ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರು ಹಾಗೂ ಕೋಡಿಹಳ್ಳಿ ಸುರೇಶ್ ಅವರು ಬಹಳ ಸಹಕಾರ ನೀಡಿದ್ದಾರೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಸಂಘದಲ್ಲಿ ಯಾವುದೇ ತಂಟೆ ತಕರಾರಿಲ್ಲದೆ ರಾಜಕೀಯ ಮಾಡದೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಡೈರಿಯ ಅಭಿವೃದ್ಧಿಗೆ ಕೆಲಸ ಮಾಡುತ್ತೇನೆ ಎಂದರು. ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೆ, ಗ್ರಾಮಸ್ಥರಿಗೆ ನಮಗೆ ಚೆನ್ನಾಗಿ ಎಲ್ಲ ಸಪೋರ್ಟ್ ಕೊಟ್ಟು ಬಹುಮತದಿಂದ ಆಯ್ಕೆ ಮಾಡಿದ್ದೀರಿ. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ನಮ್ಮ ಕೋಡಿಹಳ್ಳಿ ಸುರೇಶ್ ಅವರು ಮತ್ತು ನಮ್ಮ MLA ಅವರು ಶರತ್ ಬಚ್ಚೇಗೌಡರು ಇದಕ್ಕೆಲ್ಲ ಚೆನ್ನಾಗಿ ಒಂದು ಅಭಿವೃದ್ಧಿ ಮಾಡ್ಕೊಂಡು ಹೋಗಲಿ ಅಂತೇಳಿ ನಮ್ಮನ್ನು ಆಯ್ಕೆ ಮಾಡಿದರೆ, ಅದರಿಂದ ನಾವು ಮಾಡಿಕೊಂಡು ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ಚೆನ್ನಾಗಿ ಸಂಘ ನಡೆಸ್ಕೊಂಡು ಹೋಗ್ತೀವಿ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪರಮನಹಳ್ಳಿ ರಾಮಣ್ಣ, ಚುನಾವಣಾಧಿಕಾರಿ ನಾಗಭೂಷಣ್, PR ರವೀಂದ್ರ ಕುಮಾರ್, ವೆಂಕಿ, PK ರಘು, ಜಯರಾಮ್, ರಾಮಾಂಜಿಗೌಡ, PT ಪ್ರಕಾಶ್ ಸೇರಿದಂತೆ ಅನೇಕ ಮುಖಂಡರು, ಗ್ರಾಮಸ್ಥರು ಇದ್ದರು. ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.